ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಾದಂತಹ ಭಾರೀ ಸ್ಫೋಟ ಅಂದ್ರೆ ಅಪಾರ್ಟ್ಮೆಂಟ್ನಲ್ಲಿ ಸಿಲಿಂಡರ್ ಭಾರೀ ಸ್ಫೋಟ ಆಗುತ್ತೆ ಈ ವಿಚಾರ ಸಂಬಂಧ ಇವತ್ತು ಬೆಳಗ್ಗೆ ಆಗಿರೋ ಘಟನೆ ಇದು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾರೀ ಸ್ಫೋಟ ಆಗಿದೆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಆ ಫ್ಲಾಟ್ನ ಕಿಟಕಿಗಳೆಲ್ಲವೂ ಕೂಡ ಚಿತ್ರ ಆಗುತ್ತೆ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ ಸಿಸಿಟಿವಿ ದೃಶ್ಯಗಳೇ ಸಾಕ್ಷೀಕರಿಸ್ತಾ ಇದೆ ಪುಲ್ಕೇಶಿ ನಗರದ ಡೇವಿಸ್ ರಸ್ತೆಯಲ್ಲಿದೆ ಈ ಅಪಾರ್ಟ್ಮೆಂಟ್ ಆ ಸ್ಫೋಟದಿಂದಾಗಿ ಮನೆಯಲ್ಲಿ 3 ಜನ ಇದ್ರು 3 ಜನಕ್ಕೂ ಗಂಭೀರವಾಗಿ ಗಾಯ ಆಗಿದೆ ಇವತ್ತು ಬೆಳಗಿನ ಜಾವ 5 ಗಂಟೆಗಾಗಿರೋ ಘಟನೆ ಇದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ದೌಡಾಯಿಸಿದ್ದಾರೆ ಬೆಂಕಿ ನಂದಿಸೋದ್ರಲ್ಲಿ ನಿರತರಾಗಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆ ಸ್ಫೋಟದ ತೀವ್ರತೆಯನ್ನ ನೋಡಬೇಕು ನೀವು ಆ ಸಿಸಿಟಿವಿ ಸರಿಯಾಗಿದೆ ಅದು ದೃಶ್ಯ ಇಬ್ಬರಿಗೆ ಗಂಭೀರವಾಗಿ ಗಾಯ ಆಗಿದೆ ನೋಡಿ ಆ ಸಿಸಿಟಿವಿ ವಿಜುವಲ್ಸ್ ನೋಡಿ ನೋಡಿ ಇದೆ ಅಪಾರ್ಟ್ಮೆಂಟ್ ಎದುರುಗಡೆ ಇದ್ದಂತಹ ಒಂದು ಸಿಸಿಟಿವಿ ವಿಜುವಲ್ಸ್ ಏಕಾಏಕಿ ಸ್ಫೋಟಗೊಂಡ್ಬಿಡುತ್ತೆ ಮನೇಲಿ ಅಲ್ಲೋ ಒಬ್ರು ವಾಕಿಂಗ್ ಬೇರೆ ಹೋಗ್ತಾ ಇರ್ತಾರೆ ಆ ಸೌಂಡ್ ನೋಡಿ ಏನಾಯ್ತೋ ಗೊತ್ತಿಲ್ಲದೆ ಓಡೋಗ್ತಾರೆ ಸೈಡ್ಗೆ ಇದು ಇವತ್ತು ಬೆಳಗ್ಗಿನ ಜಾವ 5 ಗಂಟೆಗಾಗಿರೋದು ಪುಲ್ಕೇಶಿ ನಗರದಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುದ್ದಿ ತಿಳಿತಾ ಇದ್ದಂತೆ ಧಾವಿಸಿ ಬೆಂಕಿ ನಂದಿಸೋ ಕಾರ್ಯದಲ್ಲಿ ನಿರತರಾಗಿರುವ ಸಂದರ್ಭದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಬೆಂಕಿಯ ತೀವ್ರತೆ ಎಷ್ಟಿದೆ ನೋಡಿ ಪುಲ್ಕೇಶಿ ನಗರದ ಡೇವಿಸ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದು ಮನೆಯಲ್ಲಿ ಇದ್ದಂತಹ ಇಬ್ಬರಿಗೆ ಗಂಭೀರವಾಗಿ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ದಾಖಲಿಸಲಾಗಿದೆ ಬಟ್ ಅದರ ಅಪ್ಡೇಟ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸೆಕೆಂಡ್ ಫ್ಲೋರ್ ಆಗಿರೋದು ಇದು ಘಟನೆ ನೋಡಿ ಬೆಳಗ್ಗೆ 5 ಗಂಟೆಗೆ ಸ್ಫೋಟ ಆಗಿರೋದಿತ್ತು ಸಿಲಿಂಡರ್ ಸ್ಫೋಟ ಮೋಸ್ಟ್ಲಿ ರಾತ್ರಿ ಮಲಗಬೇಕಾದ್ರೆ ಗ್ಯಾಸ್ ಆಫ್ ಮಾಡದೆ ಮಲಗಿದ್ರು ಅಥವಾ ಬೆಳಗಿನ ಜಾವ ಅಡುಗೆ ಮಾಡೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಏನಾದರೂ ಆಯಿತೋ ಏನೋ ಗೊತ್ತಿಲ್ಲ ಬಟ್ ಎಕ್ಸಾಕ್ಟಾಗಿ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ ಅದನ್ನು ಅಲ್ಲಿ ಮನೇಲಿದ್ದಂಥ ವ್ಯಕ್ತಿಗಳೇ ಹೇಳಬೇಕು ಆದರೆ ಗಾಯಗಳಾಗಿದ್ದಾವೆ ಅವರಿಗೆ ಗಂಭೀರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ ವೆಂಕಟೇಶ್ ಸ್ಫೋಟದ ತೀವ್ರತೆಯನ್ನು ಸಿಸಿಟಿವಿ ವಿಜುವಲ್ಸ್ ಮುಖಾಂತರ ನೋಡಿದ್ವಿ ಈಗ ಗಂಭೀರ ಗಾಯಕ್ಕೊಳಗಾದವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಹೆಂಗಿದೆ ಅವ್ರ ಪರಿಸ್ಥಿತಿ ಈಗ ಅಂತ ಹೇಳಿ ಶರತ್ ಪುಲಿಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ವಿಶ್ರಾಮ್ ಅಪಾರ್ಟ್ಮೆಂಟ್ನ 2ನೇ ಫ್ಲೋರ್ನಲ್ಲಿ ಒಂದು ದುರ್ಘಟನೆ ಆಗಿರುವಂಥದ್ದು ಸೊ ಸಿಲಿಂಡರ್ ಸ್ಫೋಟದ ಪರಿಣಾಮವಾಗಿ ಮನೆಯಲ್ಲಿದ್ದಂತಹ ಬಹುತೇಕ ಎಲ್ಲ ವಸ್ತುಗಳು ಕೂಡ ಛಿದ್ರವಾಗಿರುವಂಥದ್ದು ಒಂದು ಈ ಸಿಲಿಂಡರ್ ಸ್ಫೋಟದ ದೃಶ್ಯ ಕೂಡ ಒಂದು CCTVಯಲ್ಲಿ ಸೆರೆಯಾಗಿದೆ ಎಷ್ಟರ ಮಟ್ಟಿಗೆ ಇದರ ಭೀಕರತೆ ಐತೆ ಅಂದರೆ ಮನೆಯ ಕಿಟಕಿ ಬಾಗಿಲುಗಳು ಗ್ರಿಲ್ಲೆಲ್ಲವೂ ಕೂಡ ಹೊರಗಡೆ ಬಂದು ಬಿದ್ದಿದೆ ಅಷ್ಟರ ಮಟ್ಟಿಗೆ ಇದು ಸ್ಫೋಟ ಆಗಿರುವಂಥದ್ದು ಮನೆಯಲ್ಲಿ 3 ಜನ ಯುವಕರು ಕೂಡ ಇರುವಂಥದ್ದು ಬೆಳಗಿನ ಜಾವ 5 ಗಂಟೆಗೆ ಈ ಒಂದು ಸ್ಫೋಟ ಆಗಿದೆ ಅದರಲ್ಲಿ ಈ ಬೆಂಕಿ ಏನು ಕಾಣಿಸ್ಕೊಳ್ತಿದ್ದಂತೆ ಇಬ್ಬರು ಯುವಕರು ಕೂಡ ಟೆರೆಸ್ ಮೇಲೆ ಹೋಗಿದ್ದಾರೆ ಅಂದರೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಮತ್ತೆ ಏನು ಒಂದು ಇಬ್ಬರು ಇರ್ತಾರೆ ಅದಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಸೊ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿದ್ದಾರೆ ಈ ಒಂದು ಘಟನೆಗೆ ಎಕ್ಸಾಕ್ಟ್ ಆಗಿ ಏನು ರೀಸನ್ ಅನ್ನೋದು ಕೂಡ ಇದುವರೆಗೂ ಗೊತ್ತಾಗಿಲ್ಲ ಯಾಕಂತ ಹೇಳಿದ್ರೆ ರಾತ್ರಿ ಸಾಮಾನ್ಯವಾಗಿ ಮಲಗುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಏನು ಗ್ಯಾಸ್ ಏನಿರುತ್ತೆ ಅದನ್ನೆಲ್ಲ ಆಫ್ ಮಾಡಿ ಮಲಗಿರ್ತಾರೆ ಬೆಳಗ್ಗೆ ಒಂದು ವೇಳೆ ಏನಾದರೂ ಸಿಲಿಂಡರ್ ಏನಾದರೂ ಸೋರಿಕೆ ಆಗಿದ್ದರೆ ಬೆಳಗ್ಗೆ ಲೈಟ್ ಏನಾದರೂ ಆನ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಇದು ಸ್ಫೋಟಗೊಂಡಿರುವಂಥ ಸಾಧ್ಯತೆ ಕೂಡ ಇದೆ ಆದರೆ ಎಕ್ಸಾಕ್ಟ್ ಆಗಿ ಯಾವ ಒಂದು ರೀಸನ್ ಅನ್ನೋದು ಕೂಡ ಇದುವರೆಗೂ ತಿಳಿದು ಬಂದಿಲ್ಲ ಸದ್ಯಕ್ಕೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ವಿಚಾರ ತಿಳಿತಿದ್ದಂಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದರು ಸುಮಾರು 2 ಗಂಟೆಗಳ ಕಾಲ ಈ ಒಂದು ಬೆಂಕಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು ಸೊ ಅಕ್ಕಪಕ್ಕದ ಮನೆಗಳಿಗೂ ಇದೇನಾದರೂ ಹಾನಿಯಾಗಿದೆಯಾ ಅಂತ ನೋಡೋದಾದರೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಂತಹ ಒಂದು ದುರ್ಘಟನೆ ಆಗಿಲ್ಲ ಸೊ ವಾಕಿಂಗ್ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಜನ ಅದೇ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ರು ಅದೃಷ್ಟವಶಾತ್ ಯಾವುದೇ ಒಂದು ದುರ್ಘಟನೆ ಕೂಡ ಸಂಭವಿಸಿಲ್ಲ ಸದ್ಯಕ್ಕೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು FSL ವರದಿ ಮತ್ತು ಈ ಒಂದು ಸಿಲಿಂಡರ್ ಸ್ಫೋಟದ ಪರಿಣಾಮ ಏನು ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂಥದ್ದು ಶರತ್ ಓಕೆ ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ